ಡಾಕ್ಟ್ರೇ, ಸಿಸೇರಿಯನ್ ಆಗಿದೆ, ಈಗ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಪ್ರಾಬ್ಲಮ್ ಆಗುತ್ತಾ? ಈ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ. ಬನ್ನಿ ಇವತ್ತು ಇದರ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ವೃಕ್ಷ್ ಫರ್ಟಿಲಿಟಿ ಬೆಂಗಳೂರು ಇಂದ. ಒಂದು ಸಲ ಸಿಸೇರಿಯನ್ ಸೆಕ್ಷನ್ ಆಗಿದೆ ಅಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಬರಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಪ್ರೆಗ್ನೆನ್ಸಿ ಬಂದರೆ ಪ್ರೆಗ್ನೆನ್ಸಿ ಕಷ್ಟ ಇರುತ್ತೆ, ಇಲ್ಲ ನೆಕ್ಸ್ಟ್ ಪ್ರೆಗ್ನೆನ್ಸಿನೂ ಡೆಫಿನೆಟ್ಲಿ ಸಿಸೇರಿಯನ್ನೇ ಇರುತ್ತೆ, ಈ ಥರ ಏನೂ ಇಲ್ಲ. ಫಸ್ಟ್, ಸಿಸೇರಿಯನ್ ಯಾಕೆ ಮಾಡಿದ್ದಾರೆ? ನಿಮ್ಮ ಹೆಲ್ತ್ ಏನಾದ್ರು BP ಇಶ್ಯೂಸ್ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತಾ, ಇಲ್ಲ ಬೇಬಿ ವೇಟ್ ತುಂಬ ಜಾಸ್ತಿ ಇತ್ತಾ, ಇಲ್ಲ ಬೇಬಿ ಹಾರ್ಟ್ ಬೀಟ್ ಏನಾದರೂ ಪ್ರಾಬ್ಲಮ್ ಇತ್ತು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಾ ಇದ್ದವಾಗ, ಇಲ್ಲ ಬೇಬಿ ಏನಾದರೂ ಅಕ್ಕಪಕ್ಕ ನೀರಿನಲ್ಲಿ ಏನಾದರೂ ಮೋಷನ್ ಪಾಸ್ ಮಾಡಿದ್ದೆ ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಏನು, ಯಾಕೆ, ನಿಮಗೆ ರೀಸನ್ ಏನು ಅಂತ ಗೊತ್ತಾಗಬೇಕು. ಅದ್ರ ಜೊತೆಗೆ ಕರೆಕ್ಟಾಗಿ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ಗೆ ನೀವು ಗ್ಯಾಪ್ ಕೊಡಬೇಕು, ಸೊ ದಟ್ ನಿಮ್ಮ ಬಾಡಿ ರಿಕವರ್ ಆಗುತ್ತೆ. ಗರ್ಭಾಶಯ ಯಾವುದು ನಿಮಗೆ ಸ್ಕಾರ್ ಆಗಿದೆ, ಒಂದು ಕಟ್ ಮಾಡಿ ಮಗುನ ತೆಗೆದಿದ್ದಾರಲ್ಲ, ಆ ಸ್ಕಾರ್ ಹೀಲ್ ಆಗಬೇಕು, ನಿಮ್ಮ ಬಾಡಿ ನ್ಯೂಟ್ರಿಷನ್ ಎಲ್ಲ ಮತ್ತೆ ರೀಸ್ಟೋರ್ ಆಗಬೇಕು. ಅದಾದಮೇಲೆ ಮಿನಿಮಮ್ 2 years ಗ್ಯಾಪ್ ತೊಗೊಂಡು ನೀವು ಪ್ಲ್ಯಾನ್ ಮಾಡಿದರೆ ಇನ್ನೂ ಒಳ್ಳೆಯದು. ಅಕಸ್ಮಾತ್ ಆ ಟೈಮ್ನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಒಂದು 6 months to 1 year ಟ್ರೈ ಮಾಡಿದ್ರಿ, ಆದರೂ ಮಗು ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಡೆಫಿನೆಟ್ಲಿ ಡಾಕ್ಟರ್ನ ವಿಸಿಟ್ ಮಾಡಿರಿ. ಒಳ್ಳೆ ಗ್ಯಾಪ್ ಇದೆ, ಒಳ್ಳೆ ಹೆಲ್ದಿಯಾಗಿ ಎಲ್ಲ ಟ್ಯೂಬ್ಸ್ ಇದೆ, ಎಗ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ, ನಿಮ್ಮದು ಏಜ್ನು 33ಕ್ಕಿಂತ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಇದೆಲ್ಲನಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಬಂದಿದೆ, ಹಸ್ಬೆಂಡ್ ಹೆಲ್ತ್ ಇಶ್ಯೂಸ್ ಬಂದಿದೆ, ಇಲ್ಲ ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗಿದೆ, ಇಲ್ಲ ಏನಾದರೂ ಇನ್ಫೆಕ್ಷನಿಂದ ನಿಮ್ಮದು ಟ್ಯೂಬ್ಸ್ ಬ್ಲಾಕ್ ಆಗಿದೆ, ಯಾವುದೋ ಒಂದು ರೀತಿ ಕಾರಣದಿಂದ ನಿಮ್ಮದು ಪ್ರಾಬ್ಲಮ್ ಆಗ್ತಾ ಇದೆ ಮಗು ಆಗಲಿಕ್ಕೆ ಅಂದರೆ ಅದರಿಂದ ನಿಮಗೆ ಸೆಕೆಂಡ್ ಬೇಬಿ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇದನ್ನು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಎರಡನೇದು, ಮತ್ತೆ ಸಿಸೇರಿಯನ್ ಆಗುತ್ತಾ ಡಾಕ್ಟರ್ ಅಂದರೆ ಇಲ್ಲ. ಒಳ್ಳೆ ಗ್ಯಾಪ್ ಇದೆ, ನಿಮ್ಮ ಹೆಲ್ತ್ ಚೆನ್ನಾಗಿದೆ ಅಂದರೆ VBAC ಅಂದರೆ ವೆಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್, ನಾರ್ಮಲ್ ಡೆಲಿವರಿಗೂ ನೀವು ಟ್ರೈ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಕ್ರೈಟೀರಿಯಾಸ್ ಇರುತ್ತೆ. ಎಲ್ಲರಿಗೆ ಮತ್ತೆ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದೆ ಅಂದರೆ ನಿಮ್ಮ ಡಾಕ್ಟರ್ ನಿಮಗೆ ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋಕ್ಕೆ ಹೇಳ್ತಾರೆ.